ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಸ್ಪೂನ್ ವ್ಲಾಗ್ಸ್. ಇವತ್ತು ಕಿಡ್ಸ್ ವೇರ್ದು ಲೆಹಂಗಾ ಹಾಗೆ ಟಾಪ್ ಹೇಗೆ ಸ್ಟಿಚ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಹಾಗೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇದು ನಂಗೆ ಒಬ್ರು ಕಸ್ಟಮರ್ ಕೊಟ್ಟಿದ್ದು. ಈ ಸ್ಯಾರಿ ಕಾಂಬಿನೇಷನ್ ಅಂತೂ ನನಗೆ ಸಕ್ಕತ್ ಇಷ್ಟ ಆಯ್ತು, ತುಂಬಾ ಚೆನ್ನಾಗಿದೆ. ಇದು ಬ್ಲೌಸ್ ಪೀಸ್ ಇದೆ, ಹಾಗೆ ಇದು ಸೆರಗಿದೆ, ಫುಲ್ ಬಾಡಿ ಈ ತರ ಇದೆ. ಹಾಗೆ ಬಾರ್ಡರ್ ಎರಡ್ ಸೈಡು ಇದೆ. ಎರಡ್ ಸೈಡು ಕಟ್ ಮಾಡ್ಬಿಟ್ಟು ಒಂದ್ ಸೈಡ್ ಸ್ಟಿಚ್ ಮಾಡೋಣ ಅಂತ ಅನ್ಕೊಂಡಿದೀನಿ, ಬಾರ್ಡರ್ ಹೈ ಬರ್ಲಿ ಅಂತ. ನಂಗೆ ಇದು ಕಾಂಬಿನೇಷನ್ ಅಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಹೊಸ ಸ್ಯಾರಿನೇ ತಂದು ಕೊಟ್ಟಿದ್ದಾರೆ, ಎಷ್ಟು ಚೆನ್ನಾಗಿದೆ ನೋಡಿ ಕಾಂಬಿನೇಷನ್. ಇದಕ್ಕೆ ನಾನು ಲೈನಿಂಗ್ ನ ಕಾಟನ್ 1 ಮೀಟರ್ ತಗೊಂಡಿದ್ದೀನಿ. ಸ್ಟಿಚ್ ಮಾಡಕ್ಕೆ 1 ಮೀಟರ್ ಕಾಟನ್ ಫ್ಯಾಬ್ರಿಕ್ ತಗೊಂಡಿದ್ದೀನಿ, 1 ಮೀಟರ್ ತಗೊಂಡಿದ್ದೀನಿ. ಹಾಗೆ ಸ್ಕರ್ಟ್ ಸರ್ಕ್ಯುಲರ್ ಸ್ಕರ್ಟ್ ಮಾಡ್ತಿದ್ದೀನಿ, ಹಾಗಾಗಿ 2.5 ಮೀಟರ್ ತಗೊಂಡಿದ್ದೀನಿ ಸ್ಕರ್ಟ್ ಲೈನಿಂಗು. ಹಾಗೆ ಇದಕ್ಕೆ ಕ್ಯಾನ್ ಯೂಸ್ ಮಾಡ್ತಿದ್ದೀನಿ. ಕ್ಯಾನ್ ಇದು ಸರ್ಕ್ಯುಲರ್ ಸ್ಕರ್ಟ್ ಎಷ್ಟು ಆಗುತ್ತೆ ಅದ್ರ ಡಬಲ್ ತಗೊಂತಿದ್ದೀನಿ. ಲಾಸ್ಟಿಗೆ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತೀನಿ. ಟೋಟಲ್ ಸ್ಕರ್ಟ್ ಲೆಂತ್ 34 ಇದೆ, ಹಾಗಾಗಿ ನಾನು ಈ ಬಾರ್ಡರ್ ನ ಅಟ್ಯಾಚ್ ಮಾಡ್ತಿದ್ದೀನಿ. ಇದು 6.5 ಇದೆ, 6.5 ಮೈನಸ್ 34 ಮಾಡ್ತಿದ್ದೀನಿ. ನನಗೆ 27.5 ಬರ್ತಿದೆ. ನಾನು 27.5 ಗೆ ಕಟ್ ಮಾಡ್ಕೊಂತಿದ್ದೀನಿ. ಹಾಗೆ 1/2 ಇಂಚು ಎಕ್ಸ್ಟ್ರಾ ಬಿಟ್ಕೊಂಡ್ರು ಒಳ್ಳೇದು, ಯಾಕೆಂದ್ರೆ ಇಲ್ಲಿ ಜಾಯಿನ್ ಮಾಡ್ತೀವಲ್ಲ, ಹಾಗಾಗಿ ಈಗ ನಾನೀಗ 37 ಗೆ ಫುಲ್ ಸ್ಯಾರಿ ಕಟ್ ಮಾಡ್ಕೊಂತಿದ್ದೀನಿ. ಸ್ಕರ್ಟಿಗೆ ಪ್ಲೀಟೆಡ್ ಸ್ಕರ್ಟ್ ಇದು. ನನಗೆ 27.5 ಗೆ ಲೈನ್ ಹೇಗಿದ್ರು ಇದೆ, ಹಾಗಾಗಿ ನಾನು ಲೈನ್ ಹಾಕೊಂತಿಲ್ಲ, ಹಂಗೆ ಗೊತ್ತಾಗ್ತಿದೆ, ಹಂಗಾಗ ಕಟ್ ಮಾಡ್ತಿದ್ದೀನಿ. ಯಾವ್ದಾದ್ರು ಬೇರೆ ಸೀರೆ ಆದ್ರೆ ನೀವು ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ. ಇಷ್ಟು ಕಟ್ ಮಾಡಿ ಆಗಿದೆ. ಇವಾಗ ಇದಕ್ಕೆ ಬಾರ್ಡರ್ ನ ಕಟ್ ಮಾಡ್ಕೊಂತಿದ್ದೀನಿ. ಇವಾಗ ಲಾಸ್ಟ್ ಮಾಡ್ತಿದ್ದೀನಿ. ಇದು ಬಾರ್ಡರ್ ಎಕ್ಸ್ಟ್ರಾ ಕಟ್ ಮಾಡ್ಕೊಂಡಿದ್ದೀನಿ. ಇದು ಬ್ಲೌಸ್ ಪಾರ್ಟಿ ಕಟ್ ಮಾಡ್ತಿದ್ದೀನಿ. ಈ ತರ 1/2 ಇಂಚಿಗೆ ಜಾಯಿನ್ ಮಾಡ್ಕೊಂತ ಬರ್ಬೇಕು. ನನಗೆ ಈ ತರ ಸುಮ್ಮನೆ ಜಸ್ಟ್ ಹಿಂಗ್ ತೋರಿಸಿದೀನಿ. ಇಟ್ಬಿಟ್ಟು 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಾದ್ಮೇಲೆ ಈ ತರ ಅಟ್ಯಾಚ್ ಆಗುತ್ತೆ, ಅವಾಗ ಫಿನಿಶಿಂಗ್ ನೀಟಾಗಿ ಕಾಣುತ್ತೆ. ಟೋಟಲ್ ನೋಡಿ 34 ಇದೆ. ಇನ್ ಫಿನಿಶ್ ಆದ್ಮೇಲೆ ತುಂಬಾ ಲುಕ್ ಚೆನ್ನಾಗಿರುತ್ತೆ, ಹಾಗಾಗಿ ಈ ತರ ಬಾರ್ಡರ್ ಅಟ್ಯಾಚ್ ಮಾಡ್ಕೊಳೋದು ಬೆಸ್ಟ್. ಈ ತರ ಸ್ಕರ್ಟಿಗೆಲ್ಲ ಇಲ್ಲಿ ನಾನು 2.5 ಫ್ಯಾಬ್ರಿಕ್ ನ ಆನ್ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸರ್ಕ್ಯುಲರ್ ಸ್ಕರ್ಟ್ ನ ಒಬ್ಬರೇ ಕಟ್ ಮಾಡೋದು ಸ್ವಲ್ಪ ಕಷ್ಟ, ದೊಡ್ಡವರಿಗೆಲ್ಲ ಆದ್ರೆ ತುಂಬಾ ಕಷ್ಟ. ಇದು ಕಿಡ್ಸ್ ವೇರ್ ಆಗಿರೋದ್ರಿಂದ ಮ್ಯಾನೇಜ್ ಮಾಡ್ಬೋದು. ನಾನು ಯಾವಾಗಲೂ ಈ ಟ್ರಿಕ್ ಒಂದು ಯೂಸ್ ಮಾಡ್ತೀನಿ. ಈ ತರ ಮ್ಯಾಟ್ ಹಾಕೊಂತೀನಿ. ಒಂದು ಇದಕ್ಕೆ ಟ್ರಿಕ್ ಯೂಸ್ ಮಾಡೋದೇನು ಅಂದ್ರೆ ಮ್ಯಾಟ್ ಹಾಕೊಂತೀನಿ, ಒಬ್ಬರೇ ಕಟ್ ಮಾಡೋದು ಕಷ್ಟ ಆಗುತ್ತೆ ಅನ್ನೋದಕ್ಕೆ. ಈ ಪಿನ್ ನ ಈ ತರ ಮಾಡಿ ಹೀಗೆ ರೌಂಡ್ ಮಾಡ್ಕೋಬೇಕು. ಪಿನ್ ನ ಈ ತರ ಸಕ್ಸ್ಬಿಟ್ಟು ಈ ತರ ಹೋಲ್ಡ್ ಮಾಡ್ಕೋಬೇಕು, ಅವಾಗ ಗ್ರಿಪ್ ಅಲ್ಲಿ ಕೂರುತ್ತೆ ನೋಡಿ, ಮೂವನ್ ಆಗಲ್ಲ. ಈ ತರ ಮಾಡ್ಕೋಬೇಕು. ಲೈನಿಂಗ್ ಫ್ಯಾಬ್ರಿಕ್ ಅಂದ್ರೆ ಇದು 2.5 ಮೀಟರ್ ಇದೆ ಅಂತ ಅನ್ಕೊಳ್ಳಿ. ಇದನ್ನ ಈ ತರ ಆನ್ ಫೋಲ್ಡ್ ಮಾಡ್ಕೋಬೇಕು. ಆನ್ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ನಾನು ಈ ಕೈ ಬಿಟ್ಕೊಂಡಿದ್ದೀನಲ್ಲ, ಈ ಪೋರ್ಷನ್ ಅಲ್ಲಿ ನಾನು ಪಿನ್ ಹಾಕಿದ್ದೀನಿ. ಈ ಪೋರ್ಷನ್ ಇಂದ ಈ ಪೋರ್ಷನ್ಗೆ ಕ್ಯಾಲ್ಕುಲೇಟ್ ಮಾಡಬೇಕು ಎಷ್ಟು ವ್ಯಾಲ್ಯೂ ಬರುತ್ತೆ ಅಂತ. ನನಗೆ ಪೈ ವ್ಯಾಲ್ಯೂ, ದೊಡ್ಡವರಿಗಾದ್ರೂ ಅಷ್ಟೇ ಚಿಕ್ಕವರಿಗಾದ್ರೂ ಅಷ್ಟೇ, ವೇಸ್ಟ್ ಡಿವೈಡೆಡ್ ಬೈ ಪೈ ವ್ಯಾಲ್ಯೂ. ಪೈ ವ್ಯಾಲ್ಯೂ ಎಷ್ಟಿದೆ ಅಂದರೆ 3.14. ಇದು ಎಲ್ಲರಿಗೂ 3.14 ಬರುತ್ತೆ. ಇವ್ರದ್ದು ವೇಸ್ಟ್ 20 ಇದೆ, ಕಿಡ್ಸ್ ಆಗಿರೋದ್ರಿಂದ 20 ಇದೆ.
20 divided by 3.14. 20 divided by 3.14 6.36 ಬರುತ್ತೆ. 6.3 ತಗೊಂತಿದ್ದೀನಿ. ಇದು ವೇಸ್ಟ್ ಮೆಷರ್ಮೆಂಟ್. ಇಲ್ಲಿಂದ ಇಲ್ಲಿಗೆ ಟೇಪ್ನ ಈ ತರ ಇಟ್ಕೊಬಿಟ್ಟು ಇಲ್ಲಿಂದ ಇಲ್ಲಿಗೆ 6.35 6.35 6.35ಗೆ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ಅಂತ ಇಲ್ಲಿಂದ ಇಲ್ಲಿಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕಾಗುತ್ತೆ. 6.3 ಇದೆ ಅಲ್ಲ, ಟೋಟಲ್ ಲೆಂತ್ ತಗೋಬೇಕು ಎಷ್ಟಿದೆ ಸ್ಕರ್ಟಿನ ಅಂತ. 34 ಪ್ಲಸ್ 6.3 ಟೋಟಲ್ ಲೆಂತ್ ಸ್ಕರ್ಟಿಂದ 34 ಪ್ಲಸ್ 6.3 ಇಸ್ ಈಕ್ವಲ್ ಟು 40.3 ಬರುತ್ತೆ. 40.3 ತಗೊಂತಿದ್ದೀನಿ. ಇದು ಲೈನಿಂಗ್ ಆಗಿರೋದ್ರಿಂದ -2 ಇಂಚ್ ತಗೊಂತಿದ್ದೀನಿ, ಇಲ್ಲ 1 ಇಂಚ್ ಆದ್ರೂ ತಗೋಬಹುದು. 38ನ ನಾನು ರೌಂಡ್ ಫಿಗರ್ ಮಾಡ್ತಿದ್ದೀನಿ. ಇಲ್ಲಿಂದ ಇಲ್ಲಿಗೆ 38 ಇದೆ, ಈ ಲೈನು 38 ಇದೆ, ಇಲ್ಲಿಂದ ಇಲ್ಲಿಗೆ 6.3 ಇದೆ, ಇಲ್ಲಿಂದ ಇಲ್ಲಿಗೂ ಕೂಡ 38 ಬರುತ್ತೆ. ಇಲ್ಲಿಂದ 38 ಇಲ್ಲಿಗೂ 38 ಅಂತ ಮಾರ್ಕ್ ಮಾಡಿಕೊಂಡು ಈ ತರ ಲೈನ್ ಹಾಕೋಬೇಕು. ಇವಾಗ ನಾನು ಫ್ಯಾಬ್ರಿಕ್ ಮೇಲೆ ಮಾಡ್ತೀನಲ್ಲ ಹೇಗೆ ಅಂತ ಗೊತ್ತಾಗುತ್ತೆ. ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀನಲ್ಲ 6.3ನ ಫಸ್ಟ್ ಮಾರ್ಕ್ ಮಾಡ್ಕೋಬೇಕು. ನೋಡಿ ಇಲ್ಲಿ ಪಿನ್ನಲ್ಲಿ ಹಿಂಗೆ ಹೋಲ್ಡ್ ಮಾಡ್ಕೊಬಿಟ್ಟು, ಇಲ್ಲಾಂದ್ರೆ ಯಾರಾದ್ರೂ ಇಟ್ಕೊಂಡ್ರೂ ಆಗುತ್ತೆ. 6.3ನ ಮಾರ್ಕ್ ಮಾಡ್ಕೊತಿದ್ದೀನಿ. 6.3 6.3 6.3 6.3 6.3ಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಇದು ನಮ್ದು ವೇಸ್ಟ್ ಲೈನ್ ಆಗಿರುತ್ತೆ. ನೆಕ್ಸ್ಟ್ ಈ ಲೈನ್ ಮಾರ್ಕ್ ಮಾಡ್ಕೋಬೇಕು. 14.3ನ ಅಲ್ಲಿಂದ ಇಲ್ಲಿಗೆ 38 ಮಾರ್ಕ್ ಮಾಡ್ಕೊಂತಿದ್ದೀನಿ. ನಾನು ಅಲ್ಲಿ ಹೋಲ್ಡ್ ಮಾಡಿರೋದ್ರೆ ಯಾವುದೇ ತರ ಮೂವ್ ಮಾಡ್ಕೊಂಡಿಲ್ಲ, ಹಂಗೆ ನೀಟಾಗಿ ಇದು ಮಾಡ್ಕೊಳ್ಳಿ. ಅಲ್ಲಿಂದ ಇಲ್ಲಿಗೆ 38 ಇವಾಗ ಲೈನ್ ಹಾಕೊಳ್ಳಿ. 38ಗೆ ಲೈನ್ ಹಾಕೊಂತ ಹೋಗ್ಬೇಕಿಲ್ಲ. ನೀಟಾಗಿ 38ಗೆ ಮಾರ್ಕ್ ಮಾಡ್ಕೊಂತ ಬರಬೇಕು. ಇವಾಗ 38 ಫಿನಿಶ್ ಆಗಿದೆ. ನೆಕ್ಸ್ಟ್ ನಾನು ಫಸ್ಟ್ ಬಾಟಮ್ನ ಕಟ್ ಮಾಡ್ಕೊಳ್ತೀನಿ. ಆದ್ಮೇಲೆ ನಾನು ವೇಸ್ಟ್ನ ಕಟ್ ಮಾಡ್ಕೊಳ್ತೀನಿ. ಈ ತರ ಸರ್ಕ್ಯುಲರ್ ಸ್ಕರ್ಟ್ನ ಕಟ್ ಮಾಡ್ಕೋಬೇಕು. ಹಿಂಗಾಗುತ್ತೆ. ಇದನ್ನ ಜಾಯಿನ್ ಮಾಡ್ಕೊಳೋದು ಈ ತರ ಸರ್ಕ್ಯುಲರ್ 180 ಡಿಗ್ರಿ ಸರ್ಕ್ಯುಲರ್ ಸ್ಕರ್ಟ್ ಇದು ಈ ತರ ಆಗುತ್ತೆ. ಇವಾಗ ವೇಸ್ಟ್ ಎಷ್ಟಿದೆ, ವೇಸ್ಟ್ ಬೆಲ್ಟಿಗೆ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ನೆಕ್ಸ್ಟ್ ನಾನು ವೇಸ್ಟ್ ಬೆಲ್ಟಿಗೆ ಕಟ್ ಮಾಡ್ಕೊತಿದ್ದೀನಿ. ಸ್ಟಾರ್ಟಿಂಗ್ ಪಾಯಿಂಟಿಂದ ಮೆಜರ್ ಮಾಡ್ಕೋಬೇಕು ಎಷ್ಟಿದೆ ಅಂತ. ಬರ್ತಿದೆ. ನಾನು 22 ಇರಲ್ಲ, ಎಕ್ಸ್ಟ್ರಾ ತಗೊಂತೀನಿ. ಒಂದು 5 ಇಂಚ್ ಅಷ್ಟೇ ಎಕ್ಸ್ಟ್ರಾ ತಗೊಳ್ಳಿ. 27 ತಗೊಂಡು ಓಕೆ, ಅದಕ್ಕಿಂತ ಕಮ್ಮಿ ತಗೊಳ್ಳಿ. 27 ತಗೊಂತೀನಿ. ದೊಡ್ಡವರಿಗಾದ್ರೆ ಆರ್ಮ್ ಫೋಲ್ಡ್ 2.5 ತಗೋಬೇಕು. ಮಿಸ್ ಆಗಿರೋದ್ರಿಂದ ನಾನು 4 ತಗೊಂತಿದ್ದೀನಿ. ನಾನು ಕಿಡ್ಸ್ ಆಗಿರೋದ್ರಿಂದ 1/3/4 3.5 ತಗೊಂತಿದ್ದೀನಿ. ದೊಡ್ಡವರಿಗಾದ್ರೆ 5 ತಗೋಬೇಕು. 3.5ಗೆ ಮಾರ್ಕ್ ಮಾಡ್ಕೊಳ್ಬೇಕು. 3.5 ಮಾರ್ಕ್ ಮಾಡ್ಕೊಂತ ಬನ್ನಿ.
ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಥರ ನೀಟಾಗಿ ಲೈನ್ ಡ್ರಾ ಮಾಡ್ಕೊಳ್ಳಿ. ಈ ಥರ ಕಟ್ ಮಾಡ್ಕೊಳ್ಳೋದು ಲೈನಿಂಗ್ನ. ಇದು ಟೋಟಲ್ ನಾನು 30ನೇ ತಗೊಂಡಿದ್ದೀನಿ. ಎಕ್ಸ್ಟ್ರಾ ತಗೊಳ್ಳಿ, ಒಂದು 5-10 ಎಕ್ಸ್ಟ್ರಾ ತಗೊಂಡ್ರೆ ಪರವಾಗಿಲ್ಲ, ಕಮ್ಮಿ ತಗೊಳ್ಬೇಡಿ. ಇದೇ ಮೆಜರ್ಮೆಂಟಿಗೆ ಶೆಲ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋಬೇಕು. ವೇಸ್ಟ್ ಬೆಲ್ಟಿಗೆ ಶೆಲ್ ಫ್ಯಾಬ್ರಿಕ್ಕು ಹಾಗೆ ಲೈನಿಂಗ್ ಇದು. ನೆಕ್ಸ್ಟ್ ನಾನು ಇದಕ್ಕೆ ಕ್ಯಾನ್ವಾಸ್ ಕಟ್ ಮಾಡ್ಕೊತಿದ್ದೀನಿ. ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಹೇಳ್ತೀನಿ. ನಾನಿಲ್ಲಿ ಕ್ಯಾನ್ವಾಸ್ನ 1/4 ತಗೊತಿದ್ದೀನಿ. 1/4 ಲೆಂತಿಗೆ ಫುಲ್ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಶೆಲ್ಲು ಲೈನಿಂಗು ಆದ್ಮೇಲೆ ಇದನ್ನ ಮಿಡ್ ಪಾಯಿಂಟ್ ಅಲ್ಲಿ 1/2 ಇಂಚ್ ಬಿಟ್ಬಿಟ್ಟು ಇಲ್ಲಿಗೆ ಐರನ್ ಮಾಡ್ಕೋಬೇಕು. 1/2 ಇಂಚಿಗೆ ಇಲ್ಲಿ ಸ್ಟಿಚ್ ಆಗುತ್ತೆ, ಇಲ್ಲಿ 1/2 ಇಂಚಿಗೆ ಸ್ಟಿಚ್ ಆಗುತ್ತೆ. ಇದು ಒಂದು ಸೈಡ್ ಬರುತ್ತೆ, ಇಲ್ಲಿಗೆ ಮಿಡಲಿಗೆ ಫೋಲ್ಡಿಂಗ್ ಕೂತ್ಕೊಳ್ಳುತ್ತೆ. ಸ್ಟಿಚಿಂಗ್ ಟೈಮ್ ಗೊತ್ತಾಗುತ್ತೆ ನಿಮಗೆ. ಯಾವುದೇ ಫ್ಯಾಬ್ರಿಕ್ ಕಟ್ ಮಾಡೋಕ್ಕಿಂತ ಫಸ್ಟು ಒಂದು ಐರನ್ ಮಾಡಿಕೊಂಡು ಆಮೇಲೆ ಒಂದು ಈ ಥರ ಲೈನ್ ಇಟ್ಕೊಳ್ಳಿ. ಕಿಡ್ಸ್ ಆಗಿರೋದ್ರಿಂದ ಫುಲ್ ಲೆಂತ್ನ 12 ತಗೊತಿದ್ದೀನಿ. 12 ಇಂಚ್ ತಗೊತಿದ್ದೀನಿ. ಹಾಗೆ ಶೋಲ್ಡರು 5 ತಗೊತಿದ್ದೀನಿ. ಡಿವೈಡೆಡ್/2 ಮಾಡ್ಕೋಬೇಕು. ಹಾಗೆ ಆರ್ಮೋನು 4.5 ತಗೊತಿದ್ದೀನಿ. ಆರ್ಮೋನು ಅಷ್ಟೇ ಟೋಟಲ್ ಆರ್ಮೋನ್ ತಗೊಂಡು ಡಿವೈಡೆಡ್/2 ಮಾಡ್ಕೊಂಡಿದ್ದೀನಿ. ಚೆಸ್ಟ್ ಡಿವೈಡೆಡ್/4 ಪ್ಲಸ್ 2 ಇಂಚ್ ಬರುತ್ತೆ, ಇಲ್ಲ 1 ಇಂಚ್ ಬೇಕಾದ್ರೂ ತಗೋಬಹುದು. ಕಿಡ್ಸ್ ಆಗಿರೋದ್ರಿಂದ 22.5 ಡಿವೈಡೆಡ್/4 ಪ್ಲಸ್ 2 ಇಂಚ್ 7.6 ಬರ್ತಿದೆ. ನೆಕ್ಸ್ಟ್ ವೇಸ್ಟ್ ಮೆಜರ್ಮೆಂಟು 20 ಡಿವೈಡೆಡ್/4 ಪ್ಲಸ್ 2 ಇಂಚ್ 7 ಬರ್ತಿದೆ. 7ಗೆ ಮಾರ್ಕ್ ಮಾಡ್ಕೋಬೇಕು. ತುಂಬ ಡಿಫ್ರೆಂಟ್ ಏನಿರಲ್ಲ, ದೊಡ್ಡದು ಕಿಡ್ಸಿಂಗು ಸಿಮಿಲರ್ ಇರುತ್ತೆ. ಕಿಡ್ಸಿಂಗ್ ಸ್ವಲ್ಪ ಇನ್ನು ಈಸಿನೇ ಇರುತ್ತೆ. ಥರ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಆರ್ಮೋಲು 1 ಇಂಚ್ ತಗೊಳ್ಳಿ. 1 ಇಂಚಿಗೆ ಸ್ಕ್ವೇರ್ ಡ್ರಾ ಮಾಡಿ. ನೆಕ್ಸ್ಟು ನೆಕ್ಕು ಇಂಚ್ ಬೇಕು, ಹಾಗಾಗಿ 3 ಇಂಚ್ ತಗೊತಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಬ್ಯಾಕ್ ನೆಕ್ ಆಗಿರೋದ್ರಿಂದ 4 ಕೊಡ್ತಿದ್ದೀನಿ. ಬ್ಯಾಕ್ ನೆಕ್ ನಾನು ವಿ ಇಟ್ಟಿದ್ದೀನಿ. ಹಾಗೆ ಅವ್ರದ್ದು ಡಿಸೈನು ಇಲ್ಲಿಂದನೂ ಒಂದು ಲೈನ್ ಇದೆ, ಸೊ ನಾನು ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡ್ಕೊತಿದ್ದೀನಿ. ವಿ ಥರ ಬರುತ್ತೆ ಕೆಳಗೂ. ಇಲ್ಲಿ 2 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನೆಕ್ಸ್ಟ್ ಈ ಥರ ಲೈನ್ ಹಾಕೊಳ್ಳಿ. ಈ ಥರ ಆಗುತ್ತೆ. ನಾನು ಇಲ್ಲಿ ಬ್ಯಾಕ್ ಓಪನಿಂಗ್ ಇದೆ, ಇದು ಆಮೇಲೆ ಕಟ್ ಮಾಡ್ಕೊತೀನಿ. ಇದೇ ಥರ ಈ ಫ್ಯಾಬ್ರಿಕ್ನು ಕಟ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ 1/4 ಇಂಚಷ್ಟು ಶೋಲ್ಡರ್ ಸ್ಲೀವ್ ಕೊಡ್ತಿದ್ದೀನಿ. ಫ್ರಂಟ್ ಹೇಗಿರುತ್ತೆ ಆಸ್ ಇಟ್ ಈಸ್ ಇದನ್ನು ಡ್ರಾ ಮಾಡ್ಕೋಬೇಕು. ಡ್ರಾ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ನೆಕ್ನ 2 ಇಂಚ್ ತಗೊತಿದ್ದೀನಿ ಫ್ರಂಟ್ಗೆ. ಫ್ರಂಟ್ ಆರ್ಮೋಲು 1/2 ಇಂಚು ಮಾರ್ಕ್ ತಗೊತಿದ್ದೀನಿ. ನೆಕ್ಸ್ಟು ಸ್ಲೀವ್ ಪಾರ್ಟ್ ಕಟ್ ಮಾಡ್ತೀನಿ. ಸ್ಲೀವ್ ಪಾರ್ಟಿಗೆ ಈ ಥರ ಆರ್ಮ್ ಫೋಲ್ಡ್ ಮಾಡ್ಕೊಳ್ಳಿ. ಆರ್ಮ್ ಫೋಲ್ಡ್ ಮಾಡಿಕೊಂಡು ಲೈನ್ ಡ್ರಾ ಮಾಡ್ಕೊಳ್ಳಿ.
ಚೆಸ್ಟ್ ಮೆಜರ್ಮೆಂಟ್ ಡಿವೈಡೆಡ್ ಬೈ 4 ಮಾಡಬೇಕು. ಚೆಸ್ಟ್ 22.5 ಇದೆ, ಡಿವೈಡೆಡ್ ಬೈ 4 ಮಾಡಬೇಕು. 5.6 ಬರ್ತಿದೆ. ನಾನಿಲ್ಲಿ 6 ತಗೊಂಡಿದ್ದೀನಿ. ಟೋಟಲ್ ಲೆಂತ್ ಸ್ಲೀವ್ದು 8 ಇದೆ. 8 + 1 ತಗೊಂತಿದ್ದೀನಿ. 9 ಸ್ಲೀವ್ ರೌಂಡು 6.5 ಇದೆ. 6.5 ಡಿವೈಡೆಡ್ ಬೈ 2 ಪ್ಲಸ್ 2 ಇಂಚ್. ಇಲ್ಲ 1 ಇಂಚ್ ಕೊಟ್ಟರು ಸಾಕು. ಕಿಡ್ಸ್ ಆಗಿರೋದ್ರಿಂದ ನಾನು 1 ಇಂಚ್ ತಗೊಂಡು 4.25 ತಗೊತಿದ್ದೀನಿ. 2.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ಆದಮೇಲೆ ಇಲ್ಲಿಂದ 1 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಎಸ್ ಶೇಪಲ್ಲಿ ಡ್ರಾ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ ಇಲ್ಲಿಗೆ 1/2 ಇಂಚ್ ಡೌನ್ ತಗೊಳ್ಳಿ. ಇದು ಫ್ರಂಟು. ನೆಕ್ಸ್ಟ್ ಓಪನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ಇದು ಫ್ರಂಟು, ಇದು ಫ್ರಂಟು. 2 ಇಂಚಿಗೊಂದು 3 ಇಂಚಿಗೊಂದು ಅಂಡರ್ ಪ್ಲಾಕೆಟ್ ಮತ್ತು ಅಪ್ಪರ್ ಪ್ಲಾಕೆಟ್ನ ಕಟ್ ಮಾಡ್ಕೊಳ್ಳಿ. ಈ ಥರ 2 ಪೀಸ್ ಕಟ್ ಮಾಡ್ಕೋಬೇಕು. ಬ್ಯಾಕ್ ಪಾರ್ಟಿಂಗ್ ಈ ಥರ ನೀಟಾಗಿ ಈ ಥರ ಅನ್ಫೋಲ್ಡ್ ಮಾಡ್ಕೊಂಡು ಅಲೈನ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಸೈಡ್ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಫ್ರಂಟ್ ಸೈಡಿಗೂ ಅಷ್ಟೇ ನೀಟಾಗಿ ಅಲೈನ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಈ ಬಾರ್ಡರು ಮಿಡಲ್ ಬನ್ನಿ ಅನ್ನೋ ಥರ ಅಲೈನ್ ಮಾಡ್ಕೊತೀನಿ ಅಷ್ಟೇ. ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇದು ಫ್ರಂಟ್ ಪಾರ್ಟ್. ನೆಕ್ಸ್ಟ್ ನಾನು ಅಪ್ಪರ್ ಪ್ಲಾಕೆಟಿಗೆ ಕಟ್ ಮಾಡ್ಕೊತಿದ್ದೀನಿ. ಇದು ಅಪ್ಪರ್ ಪ್ಲಾಕೆಟಿಗೆ. ಸ್ಲೀವ್ಸ್ ಪಾರ್ಟಿಗೆ ಕಟ್ ಮಾಡ್ಕೊತಿದ್ದೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ನೀಟಾಗಿ ಅಲೈನ್ ಮಾಡ್ಕೋಬೇಕು. ಇದು ಸ್ಲೀವ್ಸ್ ಪಾರ್ಟಿಂದ ಅಲೈನ್ ಮಾಡ್ಕೊಳ್ಳಿ. ಇದು ಫ್ರಂಟು, ಇದು ಫ್ರಂಟು. ಇದಕ್ಕೂ ಮಾಡ್ಕೊಳ್ಳಿ. ಇದು ಫ್ರಂಟ್, ಇದು ಫ್ರಂಟ್ ಅಂತ. ಸ್ಟಿಚ್ ಆದಮೇಲೆ ಈ ಥರ ಕಾಣುತ್ತೆ. 1/2 ಇಂಚಿಗೆ ಇಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಇದು ಫ್ರಂಟ್ ಪಾರ್ಟು, ಇದು ಫ್ರಂಟ್ ಪಾರ್ಟು. ಫಸ್ಟ್ ಫ್ರಂಟ್ ಪಾರ್ಟಲ್ಲಿ ನೆಕ್ನ ಕಟ್ ಮಾಡ್ಕೊಳ್ಳಿ. ಅಲ್ಲ, ನೆಕ್ನ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ನೆಕ್ಕಿಗೆ ಮಾತ್ರ ಇಲ್ಲಿ ಪಿನ್ ಹಾಕೊಂಡು ಹೋಲ್ಡ್ ಮಾಡ್ಕೊತಿದ್ದೀನಿ. ಇಂಟರ್ಲಾಕ್ ಮೆಥಡಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ. ಹಾಗೆ ಬ್ಯಾಕ್ ಪಾರ್ಟು, ಬ್ಯಾಕ್ ಪಾರ್ಟ್ನ ಅನ್ಫೋಲ್ಡ್ ಇರೋದನ್ನ ರಿಮೂವ್ ಮಾಡ್ಕೋಬೇಕು. ಫ್ಯಾಬ್ರಿಕ್ ಇನ್ನು ರೈಟ್ ಸೈಡು, ಹಾಗೆ ಒಂದು ರೈಟ್ ಸೈಡ್ನ ಮೇಕ್ ಮಾಡಿಸ್ಕೊತಿದ್ದೀನಿ. ನಾನಿಲ್ಲಿ ವೇಸ್ಟ್ ಬೆಲ್ಟ್ಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬರೀ ಎಡ್ಜ್ ಸ್ಟಿಚ್ ಹಾಕಿದ್ದೀನಿ ಅಷ್ಟೇ. ಅಂದರೆ ಶೆಲ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಫ್ಯಾಬ್ರಿಕ್ ಇದೆಯಲ್ಲ, ಎರಡು ಸೇರಿಸಿ ಒಂದು ಫ್ಯಾಬ್ರಿಕ್ ಆಗೋ ಥರ ಒಂದು ಸ್ಟಿಚ್ ಹಾಕೊಂಡಿದ್ದೀನಿ. ಹಾಗೆ 1/2 ಇಂಚಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ವೇಸ್ಟ್ ಬೆಲ್ಟಿಗೆ. ಈ ಥರ ಸ್ಟಿಚ್ ಆದಮೇಲೆ ನಾನು ಐರನ್ ಮಾಡ್ಕೊತೀನಿ. ಬಾಟಮಲ್ಲಿ 1/2 ಇಂಚು ಬಿಟ್ಬಿಟ್ಟು ಈ ಥರ ಐರನ್ ಮಾಡ್ಕೋಬೇಕು. ಕ್ಯಾನ್ವಾಸ್ ಹಾಕೋದ್ರಿಂದ ವೇಸ್ಟ್ ಬೆಲ್ಟ್ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಕ್ಯಾನ್ವಾಸ್ನ ನೀಟಾಗಿ ಈ ಥರ ಐರನ್ ಮಾಡ್ಕೊಳ್ಳಿ. ಐರನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ 1/2 ಇಂಚಿಗೆ ಇಲ್ಲಿ 1/2 ಇಂಚಿಗೆ ಫೋಲ್ಡ್ ಮಾಡಿಕೊಂಡು ಈ ಥರ ಐರನ್ ಮಾಡ್ಕೋಬೇಕು. ನೆಕ್ಸ್ಟ್ ಮತ್ತೆ ಈ ಥರ ಒಂದು ಫೋಲ್ಡ್ ಮಾಡಿಬಿಟ್ಟು ಐರನ್ ಮಾಡ್ಕೋಬೇಕು. ಈ ಥರ ಮಾಡೋದ್ರಿಂದ ಸ್ಟಿಚಿಂಗ್ ಮಾಡಬೇಕಾದ್ರೆ ನೀಟಾಗಿ ಕೂರುತ್ತೆ, ಹಾಗೆ ಬೇಗನೆ ಆಗುತ್ತೆ. ಫಿನಿಶಿಂಗ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಈ ತರ ಕೂರುತ್ತೆ. ಈ ತರ ಐರನ್ ಮಾಡ್ಕೋಬೇಕು. ನಾನಿಲ್ಲಿ ಬಾರ್ಡರ್ನ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಇದನ್ನು ಜಾಯಿನ್ ಮಾಡ್ಕೊತಿದ್ದೀನಿ 1/2 ಇಂಚಿಗೆ. ಇಲ್ಲಿ
ಇಲ್ಲಿಂದ ಫುಲ್ ಸ್ಟಿಚ್ ಮಾಡ್ಕೊ ಬಂದಿದ್ದೀನಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ. ಇನ್ನೂ ಸ್ವಲ್ಪ ಇದೆ. ಇದೇ ತರ ಸ್ಟಿಚ್ ಮಾಡ್ಕೊಳ್ಳಿ. ಮೀಟ್ ಮಾಡಿ 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಫ್ಯಾಬ್ರಿಕ್ನ ಈ ತರ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಇದ್ರ ಮೇಲೇನೆ ಸ್ಟಿಚ್ ಹಾಕ್ಬೇಕು. ಈ ತರ ಕಾಣುತ್ತೆ. ಇವಾಗ ಎಷ್ಟು ನೀಟಾಗಿ ಫಿನಿಶಿಂಗ್ ಬಂದಿದೆ ನೋಡಿ. ಸೇಮ್ ಬಾರ್ಡರ್ ಕಂಟಿನ್ಯೂ ಆಗಿದೆ ಅನ್ನೋ ತರ ಕಾಣ್ತಿದೆ, ಎಲ್ಲಿ ಸ್ಟಿಚಿಂಗ್ ಕಾಣ್ತಿಲ್ಲ. ನಾನಿಲ್ಲಿ ಕ್ಯಾನ್ 10 ಇಂಚಷ್ಟು ತಗೊಂತಿದ್ದೀನಿ. ಅವರಿಗೆ ತುಂಬಾ ಅಗ್ಲ ಕಾಣಬೇಕು ಅಂತ ಹೇಳಿದ್ರು, ಹಾಗಾಗಿ ನಾನು 10 ಇಂಚಸ್ ತಗೊಂತಿದ್ದೀನಿ. ಮಕ್ಕಳಿಗಾದ್ರೆ ನಾನು ಯಾವಾಗಲೂ 6 ತಗೊಂಡು. ಕ್ಯಾನ್ವಾಸ್ನ ಸ್ಟಿಚ್ ಮಾಡಬೇಕಾದ್ರೆ ಫಸ್ಟ್ ಈ ತರ ಸ್ಟಿಚ್ ಮಾಡ್ಕೋಬೇಕು. 1 ಇಂಚ್ ಈ ತರ ಫೋಲ್ಡ್ ಮಾಡಿ, ಇನ್ನೊಂದು 1 ಇಂಚ್ ಈ ತರ ಮಾಡ್ಕೋಬೇಕು. ಬಾಕ್ಸ್ ಪ್ಲೀಟ್ಸ್ ತರ ಸ್ಟಿಚ್ ಮಾಡ್ಕೊಂತ ಬರಬೇಕು. ಅವಾಗ ಅದು ಅಗ್ಲ ಆಗುತ್ತೆ. ವಾಲಿಂಗ್ ಈ ತರ ಅಗ್ಲ ಕಾಣುತ್ತೆ. ಹಾಗಾಗಿ ನಾವು ಇದನ್ನ ಪ್ರಿಫರ್ ಮಾಡೋದು. ಬರೀ 1 ಸೈಡ್ ಈ ತರ ಸ್ಟಿಚ್ ಮಾಡ್ಕೊಂತ ಬಂದ್ರೆ ಅಷ್ಟು ನೀಟಾಗಿ ಕಾಣಲ್ಲ. ಹಾಗಾಗಿ ನಾನು ಈ ತರ ಸ್ಟಿಚ್ ಮಾಡ್ಕೊಂತೀನಿ. 1 ಇಂಚ್ ಈ ತರ ಫೋಲ್ಡ್ ಮಾಡ್ಕೊಂಡು ಮತ್ತೆ 1 ಇಂಚ್ ಈ ತರ ಫೋಲ್ಡ್ ಮಾಡ್ಕೋಬೇಕು. ಆವಾಗ ಅದು ಬಾಕ್ಸ್ ಪ್ಲೇಟ್ಸ್ ತರ ಆಗುತ್ತೆ. ಈ ತರ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ವ್ಯಾಲ್ಯೂ ತುಂಬಾ ಚೆನ್ನಾಗಿ ಬರುತ್ತೆ. ಕ್ಯಾನ್ ಯಾವಾಗಲೂ ಇದೇ ತರ ಮಾಡಿ ಸ್ಟಿಚ್ ಮಾಡಿ. ಸ್ಟಿಚ್ ಆದ್ಮೇಲೆ ಕ್ಯಾನ್ ಮೇಲೆ ಈ ತರ ಐರನ್ ಮಾಡಬೇಕು. ಬಾಕ್ಸ್ ಪ್ಲೇಸ್ ಮಾಡಿರೋದ್ರಿಂದ ಈ ತರ ನೀಟಾಗಿ ಕೂರುತ್ತೆ. ಇಲ್ಲಾಂದ್ರೆ ಐರನ್ ಮಾಡಿಲ್ಲ ಅಂದ್ರೆ ಫುಲ್ ಅಗ್ಲ ಆಗಿ ನಿಲ್ಲುತ್ತೆ. ಆವಾಗ ಸ್ಟಿಚ್ ಮಾಡ್ಬೇಕಾದ್ರೆ ಈ ತರ ಐರನ್ ಮಾಡ್ಕೊಳ್ಳಿ. 2 ಸೈಡನ್ನು ಸೇಮ್ ಫಿನಿಶಿಂಗ್ ಕಾಣುತ್ತೆ, ಯಾಕೆಂದ್ರೆ ಇದು ಬಾಕ್ಸ್ ಪ್ಲೇಟ್ಸ್ ಆಗಿರೋದ್ರಿಂದ. ಇದೇ ತರ ಮಾಡ್ಕೊಳ್ಳಿ. ಈ ತರ ಪ್ಲೇಟ್ಸ್ ಮಾಡ್ಕೋಬೇಕು, ನೀಟಾಗಿ ಜೋಡಿಸ್ಕೊಂಡು ಫಸ್ಟ್, ಆಮೇಲೆ ಸ್ಟಿಚಿಂಗ್ ಮಾಡ್ಕೋಬೇಕು. ನನಗೆ 1 ಇಂಚಿಗೆ ಫೋಲ್ಡಿಂಗ್ ಮಾಡ್ಕೊಂಡು ಬಂದಿದ್ದೀನಿ. 1 ಇಂಚ್ ಫೋಲ್ಡಿಂಗ್ ಮಾಡಿ ಪಿನ್ ಮಾಡಿ ಬೋಲ್ಡ್ ಮಾಡ್ಕೊಂಡಿದ್ದೀನಿ. ಇಷ್ಟು ಮೆಜರ್ಮೆಂಟ್ನ ನಾನು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೆ. 24 ಬಂದಿದೆ. ಅದನ್ನು 24ನ ತಗೊಂಡಿದ್ದೀನಿ. ಸರ್ಕ್ಯುಲರ್ ಸ್ಕರ್ಟಲ್ಲಿ ಕಟ್ ಮಾಡಿರ್ತೀವಲ್ಲ, ಅದನ್ನ ಮೆಜರ್ಮೆಂಟ್ ಮಾಡ್ಕೋಬೇಕು. 24 ಇದೆ, ಹಾಗಾಗಿ 24 ತಗೊಂಡಿದ್ದೀನಿ ನಾನು. ಈ ಥರ ನೀಟಾಗಿ ಕೆಳಗೆ ಹಿಂಗೆ ಅಲೈನ್ ಮಾಡ್ಕೋಬೇಕು. ಅವಾಗ ನೀಟಾಗಿ ಬರುತ್ತೆ ಫಿನಿಶಿಂಗ್. ಸ್ಟಿಚ್ ಆದಮೇಲೆ ನಾನು ಐರನ್ ಮಾಡ್ಕೊತೀನಿ ಮತ್ತೆ ಇದೇ ಥರ ಇಟ್ಕೊಂಡು. ಈ ಥರ ನೀಟಾಗಿ ಹಿಂಗೆ ಫೋಲ್ಡ್ ಮಾಡ್ಕೊತ ಬರಬೇಕು. ಫೋಲ್ಡ್ ಮಾಡಿ ಪಿನ್ ಮಾಡ್ಕೊಂತ ಬಂದಿದ್ದೀನಿ ಅಷ್ಟೇ. ಇಷ್ಟು ನೀಟಾಗಿ ಅಲೈನ್ ಮಾಡ್ಕೋಬೇಕು. ಆವಾಗ ಸ್ಟಿಚ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಪೀಟರ್ ಸ್ಕರ್ಟ್ನ ಈ ಥರ ಬಾಟಮ್ ಆಗಿ ಬರುತ್ತೆ. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದು ಲೈನಿಂಗನ್ನು ತೋರಿಸ್ತೀನಿ. ಸರ್ಕ್ಯುಲರ್ ಸ್ಕರ್ಟ್ನ ಲೈನಿಂಗಿಗೆ ಇಡ್ತಿದ್ದೀನಿ. ಇದನ್ನ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಇದು ವೇಸ್ಟ್ ಸೈಡು, ಇದು ಎಂಡಿಂಗ್ ಪಾಯಿಂಟು. ಇದಕ್ಕೆ ನಾನು ಪೀಕೋ ಸ್ಟಿಚ್ ಮಾಡಿದ್ದೀನಿ. ಇದ್ರ ಮೇಲೆ ಕ್ಯಾನ್ ಸ್ಟಿಚ್ ಮಾಡಬೇಕು. ಇದ್ರದ್ದು ವೇಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ ಆ ಮೆಜರ್ಮೆಂಟಿಗೆ ನಾನು ಇಲ್ಲಿ ಪಿನ್ ಹಾಕೊಂಡು ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸ್ಟಿಚಿಂಗ್ ಮಾಡಬೇಕಾದ್ರೆ ಈಸಿ ಆಗುತ್ತೆ ಅಂತ. ಈ ಥರ ಕ್ಯಾನ್ ಸ್ಟಿಚ್ ಮಾಡ್ಕೋಬೇಕು. ಒಂದು 1/2 ಇಂಚು ಬಾಟಮಲ್ಲಿ ಗ್ಯಾಪ್ ಕೊಡಬೇಕು. ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಮೇಲ್ಗಡೆ ನಿಮಗೆ ಫುಲ್ ಬಿಡಬೇಕು. ಕರೆಕ್ಟ್ 10 ಇಂಚ್ ಇದೆ ಇದು. ಬಾಟಮಿಂದ 10 ಇಂಚಿಗೆ 10.5 ಇಂಚಿಗೆ ಸ್ಟಿಚ್ ಮಾಡಬೇಕು. ಈ ಥರ ಪಿನ್ ಮಾಡ್ಕೊಂತ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಂತ ಬರಬೇಕು. ಈ ಥರ ಕಾಣುತ್ತೆ. ಫುಲ್ ಎಂಡಿಂಗ್ ಪಾಯಿಂಟಲ್ಲಿ ಸ್ಟಿಚ್ ಮಾಡ್ಕೋಬೇಕು. ಈ ಥರ ಸ್ಟಿಚ್ ಎಲ್ಲ ಆದಮೇಲೆ ಪ್ಲೇಟ್ಸ್ನ 1 by 1 ಐರನ್ ಮಾಡ್ಕೋಬೇಕು. ಅಲ್ಲಿ ಕಮ್ಮಿ ಹೀಟಲ್ಲಿ ಇಟ್ಕೋಬೇಕು. ಈ ತರ ನೀಟಾಗಿ ಐರನ್ ಮಾಡಿ ಎಂಡಿಂಗ್ ವರ್ಗು ಅದೇ ಐರನ್ನಿಂಗ್ ಕೊಡ್ಬೇಕು, ಇಲ್ಲಾಂದ್ರೆ ಅದು ನಿಲ್ಲಲ್ಲ ಪ್ಲೀಟ್ಸು. ಈ ತರ ನೀಟಾಗಿ ಐರನ್ ಮಾಡಿ ಕೂರಿಸ್ಕೋಬೇಕು. ಅಷ್ಟು ಒಂದೇ ಸತಿಗೆ ಐರನ್ ಮಾಡಿ ಕೂರಿಸ್ಕೊಂಡಿದ್ದೀನಿ.
ನಾನು ಯಾವಾಗಲೂ ಇದನ್ನು ಕಾರ್ಟ್ ಮೇಲೆ ಹಾಕೊಂಡು ಐರನ್ ಮಾಡೋದು, ತುಂಬ ಪ್ಲೀಟ್ಸ್ ಬರುತ್ತಲ್ಲ, ಹಾಗಾಗಿ ಇಷ್ಟು ನೀಟಾಗಿ ಐರನ್ ಮಾಡ್ಕೋಬೇಕು. ಬಾಟಮಲ್ಲೂ ಅಷ್ಟೇ ಇಷ್ಟು ನೀಟಾಗಿ ಕೂತ್ಕೊಂಡ್ರೆ ಮಾತ್ರ ಅದು ವೇರ್ ಮಾಡಿದಾಗ ನೀಟಾಗಿ ಕಾಣುತ್ತೆ. ಇದಕ್ಕಿವಾಗ 180 ಡಿಗ್ರಿ ಸರ್ಕ್ಯುಲರ್ ಸ್ಕರ್ಟ್ನ ಕಟ್ ಮಾಡಿ ಸ್ಟಿಚ್ ಮಾಡಿದ್ದೀನಲ್ಲ, ಕ್ಯಾನು ಅಟ್ಯಾಚ್ ಮಾಡಿದ್ದೀನಿ. ಅದ್ರ ಮೇಲೆ ಐರನ್ ಮಾಡಿದ್ದೀನಲ್ಲ ಅದನ್ನ ಕೂರಿಸ್ಕೊಂಡು ಸ್ಟಿಚ್ ಮಾಡ್ತೀನಿ. ಇದ್ರ ಅಡಿಗಡೆ ಲೈನಿಂಗ್ ಇರಬೇಕು, ಮೇಲುಗಡೆ ಕ್ಯಾನ್ ಇರಬೇಕು. ಅದ್ರ ನೆಕ್ಸ್ಟು ಪ್ಲೀಟೆಡ್ ಸ್ಕರ್ಟ್ ಶೆಲ್ ಫ್ಯಾಬ್ರಿಕ್ ಇದೆಯಲ್ಲ ಅದಿರಬೇಕು. ಕ್ಯಾನ್ ಮಧ್ಯದಲ್ಲಿ ಬರಬೇಕು, ಹಿಂದ್ಗಡೆ ಬರಬಾರ್ದು. ಚುಚ್ಚುತ್ತೆ ಅವಾಗ ಯಾರಿಗಾರು ಕಸ್ಟಮರ್ಸ್ಗೆ ಹಾಕೊಂಡಾಗ. ಕ್ಯಾನ್ ಯಾವಾಗಲೂ ಮಧ್ಯದಲ್ಲಿ ಇರಬೇಕು ನೋಡಿ. ಈ ಥರ ಶೆಲ್ ಫ್ಯಾಬ್ರಿಕ್ ಮೇಲೆ ಕ್ಯಾನ್ ಮಧ್ಯದಲ್ಲಿ ಲೈನಿಂಗು ಬಾಟಮ್ ಇರುತ್ತೆ. ವೇಸ್ಟ್ ಬೆಲ್ಟ್ ಸ್ಟಿಚ್ ಮಾಡೋಕ್ಕಿಂತ ಫಸ್ಟ್ ಈ ಥರ ಪಿನ್ ಮಾಡ್ಕೋಬೇಕು. ವೇಸ್ಟ್ ಬೆಲ್ಟ್ನ 1/2 ಇಂಚಿಗೆ ಪಿನ್ ಮಾಡ್ಕೊತಿದ್ದೀನಿ. ಹಾಫ್ ಇಂಚಿಗೆ ಒಂದು ಫೋಲ್ಡ್ ಮಾಡಿ ಈ ಥರ ಮಾಡಿಕೊಂಡು ಮತ್ತೆ ಪಿನ್ ಹಾಕೊಂತ ಬರಬೇಕು. 2 ಸೈಡು ಈ ಥರ ಪಿನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು. ಅವಾಗ ನೀಟಾಗಿ ಫಿನಿಶಿಂಗ್ ಬರುತ್ತೆ ವೇಸ್ಟ್ ಬೆಲ್ಟು. 1/2 ಇಂಚಿಗೆ ಸ್ಟಿಚ್ ಮಾಡ್ಕೊತಿದ್ದೀನಿ. ಒಂದು ಸೈಡು ಸ್ಟಿಚ್ ಆದಮೇಲೆ ಈ ಥರ ನೀಟಾಗಿ ಪಿನ್ ಮಾಡ್ಕೊಳ್ಳಿ. ಇನ್ನೊಂದು ಸೈಡು ಸ್ಟಿಚಿಂಗ್ ಮಾಡ್ಕೋಬೋದು, ಇಲ್ಲ ಅಟ್ ಎ ಟೈಮ್ ಬೇಕಾದ್ರೆ ಮಾಡ್ಕೋಬೋದು. ಇದ್ರ ಮೇಲೆ ಇವಾಗ ಸ್ಟಿಚ್ ಹಾಕೊಂತ ಬರಬೇಕು. ಈ ಥರ ಫಿನಿಶಿಂಗ್ ಆಗುತ್ತೆ 2 ಸೈಡು. ಎಷ್ಟು ಬೆಲ್ಟ್ ಬಿಟ್ಟು 1/2 ಇಂಚಿಗೆ ನಾನು ಸ್ಟಿಚ್ ಮಾಡ್ಕೊತಿದ್ದೀನಿ. ನಾನಿಲ್ಲಿ ಜಿಪ್ಲಿ ಹೇಗೆ ಅಟ್ಯಾಚ್ ಮಾಡ್ತಿದ್ದೀನಿ ಅಂದರೆ 1/2 ಇಂಚಿಗೆ ಫಸ್ಟ್ ಸ್ಟಿಚ್ ಮಾಡ್ಕೊಳ್ಬೇಕು. ಇಲ್ಲಿವರೆಗೂ 1/2 ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. 1/2 ಇಂಚಿಗೆ ಸ್ಟಿಚ್ ಮಾಡಿ ಆದ್ಮೇಲೆ ಒಂದು ಸೈಡು ಸ್ಟಿಚ್ ಹಾಕೊಂಡಿದ್ದೀನಿ, ಮತ್ತೆ ಇನ್ನೊಂದು ಸೈಡು ಸ್ಟಿಚ್ ಹಾಕೋಬೇಕು. ಇಲ್ಲಿಗೆ ಜಿಪ್ ಇವಾಗ ಒಂದು ಸೈಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಮಿಡಲಲ್ಲಿ 1/2 ಇಂಚಿಗೆ ಸ್ಟಿಚ್ ಮಾಡಿರ್ತೀವಲ್ಲ, ಲ್ಯಾಪ್ ಕೊಡಬೇಕು. ಅದ್ರ ನೆಕ್ಸ್ಟು ಹಿಂಗೆ ಹೋಲ್ ಮಾಡಿ ಸ್ಟಿಚ್ ಮಾಡ್ಕೋಬೇಕು ಇಲ್ಲಿವರೆಗೂ. ಒಂದು ಸೈಡು ಈ ಥರ ಇದೆ, ಇನ್ನೊಂದು ಸೈಡು ಈ ಥರ ಓಪನ್ ಮಾಡ್ಕೋಬೇಕು. ಹೇಗೆ ಓಪನ್ ಮಾಡೋದಂತ ತೋರಿಸ್ತೀನಿ. ಸಿಮ್ ರಿಪ್ಪರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇಂದ ಇದನ್ನು ಓಪನ್ ಮಾಡ್ಕೊಂತ ಬರಬೇಕು. ಇದು ಈಸಿ ಮೆಥಡು ಜಿಪ್ ಸ್ಟಿಚ್ ಮಾಡೋಕ್ಕೆ. ಈ ಥರ ಪುಲ್ ಮಾಡಿದ್ರೆ ಈ ಥರ ಅಟ್ಯಾಚ್ಮೆಂಟ್ ಆಗುತ್ತೆ. ರಾಂಗ್ ಸೈಡ್ ಈ ಥರ ಇರುತ್ತೆ, ರೈಟ್ ಸೈಡು ಈ ಥರ ಬರುತ್ತೆ. ತುಂಬ ಈಸಿ ಮೆಥಡು. ಇದಕ್ಕೆ ಜಿಗ್ಸಾಗ್ ಮಾಡ್ಕೊಂಡಿದ್ದೀನಿ. ಜಿಪ್ ಅಟ್ಯಾಚ್ ಮಾಡಿ ವೇಸ್ಟ್ ಬೆಲ್ಟ್ ಅಟ್ಯಾಚ್ ಮಾಡಿ ಆದ್ಮೇಲೆ ಇದನ್ನ ಸ್ಟಿಚ್ ಮಾಡ್ಕೋಬೇಕು. ಕ್ಯಾನ್ ನೋಡಿ ಮಧ್ಯದಲ್ಲಿ ಬರಬೇಕು. ಒಂದು ಫ್ಯಾಬ್ರಿಕ್ ತರ ಸ್ಟಿಚ್ ಮಾಡ್ಕೋಬೇಕು. 1/2 ಇಂಚಿಗೆ ನೀಟಾಗಿ ಅಲೈನ್ ಮಾಡ್ಕೊಳ್ಳಿ. ಇದಿಷ್ಟು ಸ್ಟಿಚ್ ಮಾಡಿ ಆದ್ಮೇಲೆ ಜಿಗ್ಜಾಗ್ ಮಾಡ್ಕೋಬೇಕು. ಜಿಗ್ಜಾಗ್ ಮಾಡಿ ಆದ್ಮೇಲೆ ಟ್ರಿಮ್ ಮಾಡ್ಕೋಬೇಕು. ಈ ತರ ಸ್ಟಿಚ್ ಮಾಡ್ಕೋಬೇಕು. ಇಲ್ಲಿಗೆ ಕೈಯನ್ನ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಲಿಕ್ಕೆ ಅಲ್ಲಿ ಹಿಪ್ ಹಾಕೋದ್ರಿಂದ ನೀಟಾಗಿ ಕಾಣುತ್ತೆ. ಈ ಟೇಸಲ್ಸ್ ಮಾಡಕ್ಕೆ 4x4 ಇಂಚಸ್ ಕಟ್ ಮಾಡ್ಕೊಂಡಿದ್ದೀನಿ. ಇದು ರಾಂಗ್ ಸೈಡ್, ಇದು ರೈಟ್ ಸೈಡು. ರಾಂಗ್ ಸೈಡ್ಗೆ ಈ ತರ ಫೋಲ್ಡ್ ಮಾಡ್ಕೋಬೇಕು. ಫೋಲ್ಡ್ ಮಾಡಿ ಆದ್ಮೇಲೆ ನನಗೆ ಡೋರಿನ ರೆಡಿ ತಗೊಂಡಿದ್ದೀನಿ. ಈ ತರ ಫೋಲ್ಡ್ ಮಾಡ್ಕೊಳ್ಳಿ. ಮತ್ತೆ ಈ ಕಡೆ ಒಂದು ಫೋಲ್ಡು.
ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ನಾರ್ಮಲ್ ಸ್ಟಿಚ್ ಮಾಡಿ ಮತ್ತೆ ಇಲ್ಲಿಂದ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇದೇ ತರ ಮೂರನ್ನು ಸ್ಟಿಚ್ ಮಾಡ್ಕೋಬೇಕು. ಈ ತರ ಫೋಲ್ಡ್ ಮಾಡ್ಕೋಬೇಕು. ಈ ತರ ಸ್ಟಿಚ್ ಆದ್ಮೇಲೆ ಜಿಗ್ಜಾಗ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಈ ತರ ರನ್ನಿಂಗ್ ಆಗ್ತಾ ಬರುತ್ತೆ. ಹಾಗಾಗಿ ಈ ತರ ಹಾಕೋಬೇಕು ಜಿಗ್ಜಾಗು. ಇದನ್ನ ಈ ತರ ಮಾಡ್ಕೋಬೇಕು, ಟರ್ನ್ ಮಾಡ್ಕೋಬೇಕು. ಈ ತರ ಆಗುತ್ತೆ. ನಾನು ಕೂಡ ಸ್ಟಿಚ್ ಮಾಡಿ ಇಟ್ಕೊಂಡಿದ್ದೀನಿ. ಎರಡು ರೆಡಿ ಆಗಿದೆ. ಇದೆ ಐರನ್ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ನಾನು ಇಲ್ಲಿ ನೆಕ್ನ ಎಂಟರ್ ಔಟ್ ಮೆಥಡಲ್ಲಿ ಸ್ಟಿಚ್ ಮಾಡ್ತಿದ್ದೀನಿ. ಇಲ್ಲಿ ನಾಚ್ ಕೊಟ್ಬಿಟ್ಟು ಟರ್ನ್ ಮಾಡ್ಬೇಕು ಆ ಕಡೆ ಸೈಡಿಗೆ. ಈ ತರ ಟರ್ನ್ ಮಾಡಿ ಆದ್ಮೇಲೆ ಫುಲ್ನೆಸ್ ಎಲ್ಲ ಲೈನಿಂಗ್ ಮೇಲೆ ಹಾಕ್ಬಿಟ್ಟು ಇಲ್ಲೊಂದು ಸ್ಟಿಚ್ ಹಾಕೋಬೇಕು. ಈ ತರ ನೆಕ್ ಸ್ಟಿಚ್ ಆದ್ಮೇಲೆ ಬಾಟಮ್ ಅಷ್ಟೇ ಸೇಮ್ ನೆಕ್ ಮಾಡಿದ್ವಲ್ಲ ಅದೇ ಟೈಪಲ್ಲಿ ಸ್ಟಿಚ್ ಮಾಡ್ಕೋಬೇಕು. ನಾನು ಇಲ್ಲಿ ಬಾಟಮಿಗೆ ಹಾಫ್ ಇಂಚಿಗೆ ಸ್ಟಿಚ್ ಮಾಡಿದ್ದೀನಿ. ಇವಾಗ ಈ ತರ ಟರ್ನ್ ಮಾಡ್ಕೋಬೇಕು. ಈ ತರ ಫಿನಿಶಿಂಗ್ ಬರುತ್ತೆ. ಫ್ರಂಟ್ ಸೈಡ್ ಈ ತರ ಇರುತ್ತೆ, ಬ್ಯಾಕ್ ಸೈಡ್ ಈ ತರ ಕಾಣುತ್ತೆ. ಫ್ರಂಟ್ ಪಾರ್ಟ್ ಬ್ಯಾಕ್ ಸೈಡ್ ಅಲ್ಲಿ ಹೇಗೆ ಸ್ಟಿಚ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಾನಿಲ್ಲಿ ಬಾಟಮ್ ಅಲ್ಲಿ ಡೋರಿನ ಅಟ್ಯಾಚ್ ಮಾಡ್ತಿದ್ದೀನಿ. ಈ ತರ ತಗೊಂಡು 1-2 ಇಂಚ್ ಅಷ್ಟು ಗ್ಯಾಪ್ ಕೊಟ್ಟು ಇಲ್ಲಿ ರಫ್ ಸ್ಟಿಚ್ ಹಾಕೊಂತಿದ್ದೀನಿ. ವಿ ನೆಕ್ ಸ್ಟಿಚ್ ಮಾಡಿದ್ದೀನಿ. ಇಲ್ಲೂ ಹಾಫ್ ಇಂಚಿಗೆ ಮಾಡಿದ್ದೀನಿ, ಇಲ್ಲಿ ಬಾಟಮ್ ಅಲ್ಲೂ ಹಾಫ್ ಇಂಚಿಗೆ ಮಾಡಿದ್ದೀನಿ. ಈ ಪೋರ್ಷನ್ ಅಲ್ಲಿ ಗ್ಯಾಪ್ ಕೊಟ್ಟಿದ್ದೀನಿ. ನೆಕ್ಕಿಗೆ ಮಾತ್ರ ನಾನು ಲಾಂಚ್ ಮಾಡ್ಕೊಂತಿರೋದು. ಈಗ ಟರ್ನ್ ಮಾಡಬೇಕು. ಹೋರಿ ಹಿಂಗೆ ಬರಬೇಕು. ಇಲ್ಲಿ 2 ಇಂಚ್ ಅಷ್ಟು ಗ್ಯಾಪಿಗೆ ಈ ತರ ಸ್ಟಿಚ್ ಮಾಡ್ಕೋಬೇಕು. ಹಾಗೆ ನಾನು ನೆಕ್ಕಿಗೆ ಫುಲ್ನೆಸ್ ಎಲ್ಲ ಒಂದ್ ಸೈಡ್ ಹಾಕಿ ಒಂದು ಸ್ಟಿಚ್ ಹಾಕೊಂತಿದ್ದೀನಿ. ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ, ಇಲ್ಲ ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ ಇಲ್ಲಿ ಕಟ್ ಮಾಡ್ಕೋಬೇಕು. ಇವಾಗ ಅಂಡರ್ ಪ್ಲಾಕೆಟ್ ಇದೆ. ಹಿಂಗಾದ್ಮೇಲೆ ನೆಕ್ಸ್ಟ್ ಮತ್ತೆ ಹಾಫ್ ಇಂಚಿಗೆ ಒಂದು ಫೋಲ್ಡ್ ಮಾಡಿ ಹೀಗೆ ಸ್ಟಿಚ್ ಮಾಡ್ಕೊಳ್ಳಿ. ಈ ತರ ಆಗ್ಬೇಕು. ಇದ್ರ ಮೇಲೆ ಸ್ಟಿಚ್ ಮಾಡ್ಕೊಳ್ಳಿ. ಪಕ್ಕಕ್ಕೆ ಸ್ಟಿಚ್ ಮಾಡಿ ಇಲ್ಲಿಗೆ ಹುಕ್ ಹಾಕೋ ತರ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಅಪ್ಪರ್ ಪಾಕೆಟ್ ತೋರಿಸ್ತಿದ್ದೀನಿ. ಪಾಕೆಟ್ಗೆ 2 ಇಂಚ್ ಕಟ್ ಮಾಡ್ಕೊಬಿಟ್ಟು ಹಾಫ್ ಇಂಚಿಗೆ ಫೋಲ್ಡ್ ಮಾಡಬೇಕು. ಹಾಫ್ ಇಂಚಿಗೆ ಫೋಲ್ಡ್ ಮಾಡಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಳ್ಳಿ. ಮತ್ತೆ ಹಾಫ್ ಇಂಚಿಗೆ ಮೆಜರ್ಮೆಂಟ್ ಇಟ್ಕೊತಾ ಹೋಗಿ 1 ಇಂಚ್ ಕಟ್ ಮಾಡ್ಕೊಂಡು ಇಲ್ಲೂ ಹಾಫ್ ಇಂಚಿಗೆ ಫೋಲ್ಡ್ ಮಾಡ್ಕೊಳ್ಳಿ. ಹೀಗೆ ಮಾಡ್ಕೋಬೇಕು. ಈ ತರ ಸ್ಟಿಚ್ ಆದ್ಮೇಲೆ ಲುಕ್ ಆಗುತ್ತಲ್ಲ ಈ ತರ ಕಾಣಬೇಕು ಈ ಶೇಪ್ ಅಲ್ಲಿ. ಅಪ್ಪರ್ ಪ್ಲಾಕೆಟ್, ಅಂಡರ್ ಪ್ಲಾಕೆಟ್ ಇದು ಇಷ್ಟು ಫಿನಿಶ್ ಆದ್ಮೇಲೆ ಈಗ ಶೋಲ್ಡರ್ನ ಸ್ಟಿಚ್ ಮಾಡ್ಕೊಂತೀನಿ. ಶೋಲ್ಡರ್ಗೆ ಈ ತರ ಜೋಡಿಸ್ಕೋಬೇಕು. ರೈಟ್ ಸೈಡು ಬ್ಯಾಕ್ ಸೈಡ್ ಇಂದ ರೈಟ್ ಸೈಡ್ ಮೀಟ್ ಮಾಡಿಸ್ಬೇಕು. ಎರಡು ಕಡೆ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಂಡು ಆಮೇಲೆ ಈ ತರ ಆಗುತ್ತೆ. ಸ್ಲೀವ್ ಪಾರ್ಟ್ ಇದು ಒಂದು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಿ. ಇಂಚಿಗೆ ಸ್ಟಿಚ್ ಮಾಡಿ ಆಮೇಲೆ ಫುಲ್ನೆಸ್ ಎಲ್ಲ ಒಂದ್ ಸೈಡ್ ಹಾಕ್ಬಿಟ್ಟು ಮತ್ತೆ ಹಾಫ್ ಇಂಚಿಗೆ ಸ್ಟಿಚ್ ಮಾಡಿ ಎಂಡಿಂಗಿಗೆ ಒಂದು ಸ್ಟಿಚ್ ಹಾಕೋಬೇಕು. ಆವಾಗ ಈ ತರ ನೀಟಾಗಿ ಫಿನಿಶಿಂಗ್ ಕಾಣುತ್ತೆ. ಈ ತರ ಶೋಲ್ಡರ್ ಅಟ್ಯಾಚ್ ಆದ್ಮೇಲೆ ಸ್ಲೀವ್ಸಿಗೆ ಫ್ರಂಟ್ ಸೈಡ್ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಫ್ರಂಟ್ ಸೈಡು ಬ್ಯಾಕ್ ಸೈಡು ಮಿಡ್ ಪಾಯಿಂಟಿಗೆ ಈ ತರ ಪಿನ್ ಹಾಕೋಬೇಕು. ಮಿಡ್ ಪಾಯಿಂಟಿಗೆ ರಫ್ ಸ್ಟಿಚ್ ಹಾಕಿ ಹಾಫ್ ಇಂಚಿಗೆ ಫಸ್ಟ್ ಒಂದು ಸೈಡ್ ಸ್ಟಿಚ್ ಮಾಡಬೇಕು. ನೆಕ್ಸ್ಟ್ ಹಾಫ್ ಇಂಚಿಗೆ ಇನ್ನೊಂದು ಸೈಡು ಸ್ಟಿಚ್ ಮಾಡಬೇಕು. ಅದು ನೆಕ್ಸ್ಟ್ ನಾನು ಜಿಗ್ಜಾಗ್ ಮಾಡ್ಕೊತೀನಿ. ಆಮೇಲೆ ಫೈನಲ್ ಫಿನಿಶಿಂಗ್ ಕೊಡ್ತೀನಿ. ಈ ಆಲ್ರೆಡಿ ಒಂದು ಸೈಡು ಸ್ಲೀವ್ಸ್ ಸ್ಟಿಚ್ ಮಾಡಿದ್ದೀನಿ. ಒಂದು ಸೈಡ್ ಸ್ಟಿಚ್ ಮಾಡಿ ಇನ್ನೊಂದು ಸೈಡ್ ಸ್ಟಿಚ್ ಮಾಡಿ
ಈ ತರ ಜಿಗ್ಜಾಗ್ ಮಾಡ್ಕೊಳ್ಳಿ. ಫೈನಲಿ ಈ ಪಾಯಿಂಟ್, ಇಲ್ಲಿಂದ ಈ ಪಾಯಿಂಟ್ ಹಾಗೆ ಫೈನಲ್ ಪಾಯಿಂಟ್ ಅನ್ನು ಜಾಯಿನ್ ಮಾಡ್ಕೋಬೇಕು. ಈ ತರ ಸ್ಲೀವ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಈ ತರ ಬರುತ್ತೆ. ಹಾಫ್ ಇಂಚಿಗೆ ಒನ್ ಸೈಡ್ ಸ್ಟಿಚ್ ಮಾಡ್ಕೊಂಡು ಮತ್ತೆ ಒಂದು ಸೈಡ್ ಸ್ಟಿಚ್ ಮಾಡಿದ್ದೀನಿ. ಇದಾದ್ಮೇಲೆ ನಾನು ಜಿಗ್ಜಾಗ್ ಸ್ಟಿಚ್ ಮಾಡ್ಕೊತೀನಿ. ಈ ತರ ಜಿಗ್ಜಾಗ್ ಮಾಡ್ಕೋಬೇಕು. ಈ ಪಾಯಿಂಟ್ ಜಾಯಿನ್ ಮಾಡಿ ಹಾಫ್ ಇಂಚಿಗೆ ಸ್ಟಿಚ್ ಮಾಡ್ಕೊಂಡು ಇದನ್ನು ಜಿಗ್ಜಾಗ್ ಮಾಡ್ಕೋಬೇಕು.